ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮಡಿಕೆಯ ಮಾಡುವೆಡೆ ಮಣ್ಣೇ ಮೊದಲು, ಮಡಿಕೆಯ ಮಾಡುವೆಡೆ ಮಣ್ಣೇ ಮೊದಲು, ತೊಡುಗೆಯ ಮಾಡುವೆಡೆ ಹೊನ್ನೇ ಮೊದಲು, ಶಿವಪದವನರಿವೆಡೆ ಗುರುಪದವೇ ಮೊದಲು, ಎನ್ನ ಕೂಡಲ ಸಂಗಮ ದೇವನರಿವೆಡೆ ಶರಣರ ಸಂಘವೇ ಮೊದಲು. ಇಲ್ಲಿ ನಡೆದಂತ ಎಲ್ಲ ಶರಣ ಬಂಧುಗಳಿಗೆ ನನ್ನ ಅನಂತ ನಮನಗಳು. ನಮ್ಮಣ್ಣ 2 ನಿಮಿಷ ಕೊಟ್ಟಿದ್ದಾನೆ, ತಂಗಿಗಳಿಗೆ ಸಿಗೋದಿಷ್ಟೇ. ಬಹಳಷ್ಟು ಕೊಟ್ಟಿದ್ದಾರೆ, ಸಮಯ ಕೊಡಲ್ಲ ನಮಗೆ. ಓದುವಾಗಲೂ ಹಾಗೆ, ಕಲಿಯುವಾಗಲೂ ಹಾಗೆ, ಉದ್ಯೋಗ ಮಾಡುವಾಗಲೂ ಹಾಗೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ಹೇಳ್ತಾರೆ ಶರಣ ದಾಸರು. ಇದು ಭಾಗ್ಯ. ನಮ್ಮ ಮಾಮ, ನಾವು ಡ್ಯಾಮ್ ಮಾಮ ಅನ್ನೋದೇ ಜಾಸ್ತಿ. ಅವರು ಕಾಡಪ್ಪ ಮಾಮ ಅಂತ ಹೆಸರು ನಮಗೆ ಅತಿ ಅಪರಿಚಿತ. ಡ್ಯಾಮ್ ಮಾಮ ಅಂತಾನೆ ಕರೆಯುವಂಥದ್ದು. ನಮಗೆ 9 ನವಗ್ರಹಗಳು ನಮ್ಮ ಸೂರ್ಯನನ್ನ ಸುತ್ತುವ ಹಾಗೆ ನಮ್ಮನ್ನ ಸುತ್ತ ಹಾಕಿ ಕಾಯ್ತಾ ಇರುವಂತಹ ನವಗ್ರಹಗಳು ಮಾಮಂದಿರು. 9 ಮಾಮಂದಿರು ಇದ್ದಾರೆ ನಮಗೆ. ಅದು ಎಲ್ಲ ಹೆಣ್ಣಜ್ಜಿಗಳು, 4 ಹೆಣ್ಣಜ್ಜಿಗಳು. ಒಂದು ಲಗಮಮ್ಮ, ಸಾವಿತ್ರಿ, ಆಮೇಲೆ ತಾಯವ್ವ, ಆಮೇಲೆ ನೀಲಮ್ಮ, ಈ ನೀಲವ್ವ. ಎಲ್ಲ ಈ ತಾಯಂದಿರು ಹೇಗೆ ಅಂದರೆ ಅಕ್ಕ ತಂಗಿಯರ ಒಂದು ಸಂಬಂಧಕ್ಕೆ ಬೆಲೆ ಅಂದರೆ ಇವರನ್ನು ನೋಡಿ ಕಲಿಬೇಕು. ಇಷ್ಟು ಮಾಮಂದಿರು ಒಟ್ಟಾಗಿ ಇದ್ದಾರೆ ಅಂತಂದ್ರೆ ಆ ಹೆಣ್ಣು ಕಳ್ಳು ಇದೆಯಲ್ಲ, ಅಜ್ಜಿಯರು 4 ಜನರದ್ದು ಪ್ರೀತಿ. ಅವರು ಆ ಮಕ್ಕಳು ಬೇರೆ ಅಲ್ಲ, ಈ ಮಕ್ಕಳು ಬೇರೆ ಅಲ್ಲ. ನಮ್ಮ ಅಜ್ಜಿ ನಮ್ಮ ಅಮ್ಮರು ಹೇಳ್ತಾ ಇರ್ತಾರೆ, ನಮಗೆ ನಮ್ಮ ತಾಯಿ ಅಂತ ಯಾರಂತಾನೆ ಗೊತ್ತಿಲ್ಲ. ಆ ತಾಯಿನೂ ನನ್ನ ತಾಯಿನೇ, ಈ ತಾಯಿನೂ ನನ್ನ ತಾಯಿನೇ. ಯಾಕೆ ಅಂದ್ರೆ ಆ ಭೇದ ಭಾವ ಇಲ್ಲದೆ ಎಲ್ಲ ತಾಯಂದಿರು, 4 ತಾಯಂದಿರು ಈ 9 ಮಕ್ಕಳನ್ನ ಬೆಳೆಸಿದ್ದಾರೆ. ಆದ್ರಿಂದ ಈಗಲೂ ಕೂಡ ಅವರು ಎಷ್ಟಂತಂದ್ರೆ ಒಂದೇ ತಾಯಿಯ ಮಕ್ಕಳು ಅನ್ನುವ ರೀತಿಯಲ್ಲಿ ಇದ್ದಾರೆ. ಇದು ಅಪರೂಪ. ಈ ಜನರಿಗೆ ಹೇಳಬೇಕು. ಯಾಕಂದ್ರೆ ಸಂಬಂಧಗಳು ಕಳೆದು ಹೋಗ್ತಾ ಇರುವಂತ ಈ ಕಾಲದಲ್ಲಿ ಈ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಅತಿ ಸೂಕ್ಷ್ಮ, ಅತಿ ಸೂಕ್ಷ್ಮ, ಅತಿ ಸೂಕ್ಷ್ಮ. ಬಹಳ ಸೂಕ್ಷ್ಮವಾಗಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗ್ತದ. ಅಂತಹದ್ದನ್ನ ಈ ಮಾಮಂದಿರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಅನ್ನಿಸ್ತದ. ನನಗೆ ಇನ್ನೊಂದು ನಮ್ಮ ಮಾಮಂದಿರ ಮುಂದೆ ಮಾತಾಡ್ಲಿಕ್ಕೆ ಭಯ ಅನಿಸ್ತಾ ಇದೆ. ಇದು ನಾವೇ ಈ ಭಯನೇ ನಮ್ಮನ್ನ ಇಷ್ಟು ಮಟ್ಟಕ್ಕೆ ತೆಗೆದುಕೊಂಡು ಬರ್ಲಿಕ್ಕೆ ಕಾರಣ ಅಂತ ಹೇಳ್ಬಹುದು. ಯಾಕಂದ್ರೆ ನಾವು ನಮ್ಮ ಮಾಮಂದಿರನ ಬಹಳ ಆದರ್ಶವಾಗಿ ಇಟ್ಕೊಂಡೇ ಬೆಳೆದ್ವಿ. ಅಂದದ್ದಕ್ಕೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳಿಲಿಕ್ಕೆ ನಾವೇನು ಬಹಳ ಸಾಧನೆ ಮಾಡಿಲ್ಲ. ಆದ್ರೂ ಅವರು ಹೌದಪ್ಪ ಅಡ್ಡಿ ಇಲ್ಲ ಅನ್ನೋಂಗೆ ಬೆಳೆದಿದ್ದೀವಿ ಅನ್ನಲಿಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇನ್ನೊಂದು ಸಂತೋಷದ ಸುದ್ದಿ ಅಂತಂದ್ರೆ ನಮ್ಮ ಮಾಮಂದು ಹುಟ್ಟುಹಬ್ಬ ಇವತ್ತು ಆಚರಿಸ್ಕೊಳ್ತಾ ಇದ್ದಾರೆ. ಅವರಿಗೆ ನಾನು ಒಂದು ಏನಂತಂದ್ರೆ, ನಾನು ಇವತ್ತು ಜಾಬಿಗೆ ಸೇರಿ 7 ವರ್ಷ ಆಯಿತು. ಆಗಸ್ಟ್ 16, 2019ರಲ್ಲಿ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ಗಳಾಗಿ, ಸಹಾಯಕ ಉಪನ್ಯಾಸಕಳಾಗಿ ಸೇವೆಗೆ ಸೇರಿದೆ. ಅದು ನನಗೆ ಬಹಳ ಕಾಡ್ತಾ ಇತ್ತು. ಯಾಕಂದ್ರೆ ನಮ್ಮ ಮಾಮಂದಿರನ್ನ ನೋಡಿ ನಾನು ಬೆಳೆದೆ. ಅವರಿಗೆ ಇವತ್ತು ಒಂದು ಈ ಖುಷಿಯನ್ನು ಕೂಡ ಹಂಚ್ಕೊಳ್ಳಿಕ್ಕೆ ನನಗೊಂದು ವೇದಿಕೆ ಸಿಗ್ತದ ಅನ್ನುವಂತಹ ಸಂಭ್ರಮ ಕೂಡ ಇತ್ತು. ಈ ಸಂಭ್ರಮ ಸುಮ್ಮನೆ ಸಿಗಲ್ಲ. ನಿನ್ನೆ ನಮ್ಮ ಸಂಸ್ಥೆಯ ಚೇರ್ಮನ್ 89ನೇ ಹುಟ್ಟುಹಬ್ಬವನ್ನ ಆಚರಿಸಿದ್ವಿ. ಎಲ್ಲ ಸಿಬ್ಬಂದಿ ಬಳಗದವರು ನಿಮ್ಮ ಆರೋಗ್ಯದ ಗುಟ್ಟೇನು, ನಿಮ್ಮ ಗುಟ್ಟೇನು, ನಿಮ್ಮ ಗುಟ್ಟೇನು ಅಂತ ಮತ್ತೆ ಮತ್ತೆ ಕೇಳಿದ್ರು. ನಮ್ಮ ಚೇರ್ಮನ್ರು ಅವರ ಆರೋಗ್ಯದ ಗುಟ್ಟನ್ನ ಅವರ ಮಾತುಗಳಲ್ಲಿ ಬಹಳ ಚೆಂದಾಗಿ ಹೇಳಿದ್ರು. ಯಾಕಂದ್ರೆ ಆರೋಗ್ಯ ಸುಮ್ಮನೆ ಬರಲ್ಲ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಹಣದಿಂದ ಸಿಗಲ್ಲ, ಆಯ್ತಾ? ನೆಮ್ಮದಿ ಹಣದಿಂದ ಸಿಗಲ್ಲ, ಖುಷಿ ಹಣದಿಂದ ಸಿಗಲ್ಲ. ಯಾವ್ದಾದ್ರು ಮಾರ್ಕೆಟಿಗೆ ಹೋಗಿ ಅಥವಾ ಅಂಗಡಿಗೆ ಹೋಗಿ 1 kg ನೆಮ್ಮದಿ ಕೊಡ್ರಿ ಅಂದ್ರೆ ಕೊಡ್ತಾರ ಯಾರಾದ್ರು? 1 kg ಖುಷಿ ಕೊಡ್ರಿ ಅಂದ್ರೆ ಕೊಡ್ತಾರ? ನಾವು 10 ತೊಲಿ ಬಂಗಾರ ತೆಗೆದುಕೊಳ್ಬಹುದು, 20 ತೊಲಿ ಬೆಳ್ಳಿ ತೆಗೆದುಕೊಳ್ಬಹುದು, ಏನೆಲ್ಲ ಸಂಪತ್ತು ಆಸ್ತಿ ಮಾಡ್ಬೋದು. ಆದ್ರೆ ಆರೋಗ್ಯ, ನೆಮ್ಮದಿ ಇದು ನಾವೇ ಪಡೆದುಕೊಳ್ಳುವಂಥದ್ದು. ಇದು ಎಲ್ಲಿಂದ ಬರ್ತದ ಅನ್ನುವಂಥದ್ದನ್ನ ನಾವು ಸ್ವಲ್ಪ ಗಮನಿಸ್ಬೇಕು. ಎಲ್ಲದರಲ್ಲಿ ಒಂದು ರೀತಿ ತೃಪ್ತಿ, ಆಮೇಲೆ ಅಸೂಹೆ ಪಡದೇ ಇರುವಂಥದ್ದು, ಖುಷಿಯಿಂದ ಎಲ್ಲವನ್ನೂ ಸ್ವೀಕರಿಸುವಂಥದ್ದು, ತಾಳ್ಮೆಯಿಂದ ಅದನ್ನ ಪಡೆದುಕೊಳ್ಳುವಂಥದ್ದು, ಸಮಯ ನಿಷ್ಠೆ, ಕರ್ತವ್ಯ ಪ್ರಜ್ಞೆ, ನ್ಯಾಯ, ಸತ್ಯ, ಈ ಒಂದು ತತ್ವದಡಿ ಜೀವನವನ್ನ ಕಟ್ಕೊಂಡು ಬಿಟ್ರೆ, ಪ್ರೀತಿ, ವಾತ್ಸಲ್ಯ ಇವುಗಳನ್ನ ಇಟ್ಕೊಂಡ್ಬಿಟ್ರೆ 100 ವರ್ಷ ಯಾಕೆ
ನೋಡ್ರಿ, ಇವರ ಅಜ್ಜಿ 115 ವರ್ಷ ಬದುಕಿದ್ದಾರೆ. ಯಾಕೆ ಬದುಕಿದ್ರು ಅಂತಂದ್ರೆ ಆ ಒಂದು ಗುಣ ನಮ್ಮ ಜನರಲ್ಲಿ ಇದೆ. ಆ ಅಜ್ಜಿಯ ಒಂದು ಆಶೀರ್ವಾದ ನಮ್ಮ ಮಾಮರಿಗೆ ಇದೆ. ಇವರು ಕೂಡ 115ಕ್ಕೆ 120 ವರ್ಷ ಬದುಕಿ ಬಾಳಲಿ, ನಮಗೆ ಸದಾ ಅವರು ಮಾರ್ಗದರ್ಶನ ನೀಡಲಿ ಅಂತ ನಾನು ಆಶಿಸ್ತೀನಿ. ನನಗೆ ಬಹಳ ಮಾತಾಡಲಿಕ್ಕೆ ಬಹಳ ಹೃದಯ ತುಂಬಿ ಬರ್ತಾ ಇದೆ. ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹೂವು ಅರಳಿತು ಹೇಗೆ, ಮೋಡ ಕಟ್ಟಿತು ಹೇಗೆ, ಹನಿ ಒಡೆದು ಇಳೆ ಹಸಿರಾದೀತು ಹೇಗೆ, ಮಳೆ ಸುರಿದಿತ್ತು ಹೇಗೆ, ಇಳೆ ಹಸಿರಾದೀತು ಹೇಗೆ ಅಂತ ಜಿ.ಎಸ್. ರುದ್ರಪ್ಪ ಅವರು ಬಹಳ ಚೆಂದಾಗಿ ಸಾಲುಗಳನ್ನ ಹೇಳ್ತಾರೆ. ಪ್ರೀತಿ ನೋಡ್ರಿ, ಪ್ರೀತಿ ಇಲ್ಲದ ಮೇಲೆ ಈ ಜಗತ್ತಿನಲ್ಲಿ ಒಂದು ಕಣವೂ ಕೂಡ ಸರಿಸಾಡಕ್ಕಾಗಲ್ಲ. ಎಲ್ಲ ಪ್ರೀತಿಯ ಸಂಕೇತ. ಒಂದು ಹೂ ಅರಳ್ತದ, ಒಂದು ಹಕ್ಕಿ ಕೂಗ್ತಾ ಇದೆ ಅಂದ್ರೆ ಅದು ಪ್ರೀತಿಯ ಸಂಕೇತ. ನಾವೆಲ್ಲ ಇಲ್ಲಿ ಸೇರಿದ್ವಲ್ಲ, ಇದು ಯಾವುದರ ಸಂಕೇತ? ಪ್ರೀತಿಯ ಸಂಕೇತ. ಪ್ರೀತಿ ಒಂದು ಇಟ್ಕೊಂಡ್ಬಿಟ್ರೆ ನಿಸ್ವಾರ್ಥವಾದ ಪ್ರೀತಿ. ಸ್ವಾರ್ಥ ಪ್ರೀತಿ ನಮಗೆ ಏನೂ ಕೊಡಲ್ಲ. ಸ್ವಾರ್ಥದಿಂದ ನಾವೇನಾದ್ರೂ ಪ್ರೀತಿಯನ್ನ ಮಾಡ್ತಿದೀವಿ ಅಂತಂದ್ರೆ ಅಲ್ಲಿ ಕೇಡುಗಳು ಜಾಸ್ತಿ. ಆದ್ರೆ ನಿಸ್ವಾರ್ಥ ಪ್ರೀತಿ ಇತ್ತು ಅಂದ್ರೆ ಇಷ್ಟೆಲ್ಲ ಸಂಭ್ರಮ ಸಿಗ್ತದ ಅನ್ನುವಂಥದ್ದು. ನಮ್ಮ ಮಾಮರ್ದು ಒಂದು ಹೇಳ್ತೀನಿ, ನಾನು ಇವತ್ತು ಹೇಳ್ತೀನಿ. ನಮ್ಮ ಮಾಮರ್ ನನ್ನ ಏಳಿಗೆಯನ್ನ ಯಾವಾಗಾದ್ರೂ ಸಿಗ್ತಿದ್ರು. ಹಿಂದೆ ಹೀಗೆ ಕಾರ್ಯಕ್ರಮಗಳಲ್ಲೇ ನಾವು ಕೂಡುವಂಥದ್ದು. ಆವಾಗ ನನ್ನ ಓದಿನ ಬಗ್ಗೆ ತುಂಬಾ ವೈಯಕ್ತಿಕವಾಗಿ ವಿಚಾರಿಸ್ತಾ ಇದ್ರು. ಅವರು ಏನು ಓದ್ತಾ ಇದೆಯಮ್ಮ, ವಾ ಬಹಳ ಖುಷಿ. ಅವ್ರು ಎಷ್ಟು ಹೆಮ್ಮೆಯಿಂದ ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ರು ಅಂತಂದ್ರೆ, ನಂಗೆ ಶಬಾಶ್ಗಿರಿ ಕೊಡ್ತಾ ಇದ್ರು ಅಂತಂದ್ರೆ ನಾನು ಇನ್ನೂ ಓದ್ಬೇಕಲ್ಲ. ಆ ನಿಮ್ಮ ಆಶೀರ್ವಾದ ನನ್ನನ್ನು ಈ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದೆ. ಎಲ್ಲ ಮಾಮಂದಿದ್ರು, ಎಲ್ಲ ತಾಯಂದಿರುದು ಎಲ್ಲ ಒಂದು ಆಶೀರ್ವಾದ ಇತ್ತು ಅಂತಂದ್ರೆ ನಾವು ಎಷ್ಟು ಮಟ್ಟಕ್ಕಾದ್ರೂ ಬೆಳಿಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನಮ್ಮ ಶ್ರೀಕಾಂತ್ ಮಾಮಾರ್ ಇದ್ದಾರೆ ಇಲ್ಲಿ, ಅವರು ಕೂಡ ಯಾವಾಗಲೂ ನಮ್ಮ ಏಳಿಗೆಯನ್ನ ಬಯಸಿದ್ದಾರೆ. ನಮ್ಮ ಮಲ್ಲನ್ ಮಾಮ ಆಗಿರ್ಬೋದು, ನಮ್ಮ ಶಿವನಗೌಡ ಮಾಮ ಆಗಿರ್ಬೋದು, ಎಲ್ಲ ಮಾಮಂದಿರೋದು ಹೆಸರು ಹೇಳ್ತಾ ಹೋದ್ರೆ 9 ಮಾಮಂದಿರು. ಅಂದ್ರೆ ನಾನು ಹೇಳಿದ್ದೀನಲ್ಲ, ಮಾಮಂದಿರನ್ನ ಬಹಳ ಆದರ್ಶವಾಗಿ ಇಟ್ಕೊಂಡು ನಮ್ಮ ತಂದೆ ತಾಯಿಗಳು ಅವರನ್ನ ನಮಗೆ ಮಾದರಿಯಾಗಿ ಇಡ್ತಾ ಇದ್ರು. ಯಾವಾಗಲೂ ನೋಡು ನಿಮ್ಮ ಮಾಮ ಹೇಗೆ ಇದ್ದಾರೆ, ನಿಮ್ಮ ಅಕ್ಕಂದಿರು ಹೇಗಿದ್ದಾರೆ. ನನಗೆ ಒಂದು ಇಲ್ಲಿ ಮತ್ತೊಂದು ಮಾಮಂದಿರದ್ದು ಒಂದು ಹೇಳ್ಬೇಕಂದ್ರೆ, ನಾನು D.Ed ಉಡುಪಿಯಲ್ಲಿ ಓದ್ತಾ ಇದ್ದೆ. ಒಂದು ಬುಕ್ ಬೇಕಾಗಿತ್ತು. ಜಸ್ಟ್ ನೈಟ್ ನಾನು ಸಂಜೆಗಡೆ 5 ಗಂಟೆಗೆ ಫೋನ್ ಹಚ್ಚಿದ್ದೆ ಮಲ್ಲಪ್ಪ ಮಾಮರಿಗೆ, ನನಗೆ ಬುಕ್ ಬೇಕಾಗಿದೆ ಮಾಮಾರ್ ಅಂತೇಳಿ. ಬೆಳಿಗ್ಗೆ 10 ಗಂಟೆ ಒಳಗೆ ನನಗೆ ಬುಕ್ ತಲುಪಿತ್ತು. ಅವ್ರಿಗೆ ನೆನಪಿಲ್ಲದೆ ಇರ್ಬೋದು, ಬಟ್ ಉತ್ಸಾಹ ತೆಗೆದುಕೊಂಡಂತಹ ನನಗೆ ಅದು ತುಂಬಾ ನೆನಪಿದೆ ಅನ್ನುವಂಥದ್ದು. ಅಂದ್ರೆ ಮಾಮಂದಿರು ಓದಿಗೆ ಎಷ್ಟು ಸ್ಫೂರ್ತಿ ಕೊಟ್ಟಿದ್ದಾರೆ ಅಂತಂದ್ರೆ, ನಾವು ಹಳ್ಳಿಗಾಡಿನಲ್ಲಿ ಈಗೇನು ನಮ್ಮ ಮಾಮಂದ್ರಿಗೆ ಕಷ್ಟ ಹೇಳಿದ್ರಲ್ಲ, ಆ ಎಲ್ಲ ಕಷ್ಟಗಳನ್ನ ನಾವು ಕೂಡ ಅನುಭವಿಸಿದ್ದೀವಿ. ನಾವೇನು ಬಹಳ ಆಗರ್ಭ ಶ್ರೀಮಂತ, ಬಹಳ ಶಿಕ್ಷಣವಂತ ಮನೆತನದಿಂದ ಬಂದಿಲ್ಲ. ಆದರೂ ಕೂಡ ಈ ಕ್ಷಣದಲ್ಲಿ ಒಂದು ಏನು ಆದರ್ಶ ಅಂತಂದ್ರೆ ಈ ಪ್ರೀತಿ ಅನ್ನುವಂಥದ್ದು. ನಮ್ಮ ಮಾಮ ಇಷ್ಟು ಈಗ 80ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ ಅಂತಂದ್ರೆ ಕೇವಲ ಅವರ ನಿದ್ದೆಯ ಪ್ರಭಾವ ಅಲ್ಲ. ನಮ್ಮ ಸುಮಿತ್ರಾ ಹೇಳಿದ್ಲು, ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಪ್ಪ ಅಂತೇಳಿ. ನಿದ್ದೆಯ ಜೊತೆಗೆ ಅವರು ತುಂಬಾ ಪ್ರೀತಿಯಿಂದ ಎಲ್ಲರನ್ನು ಕಾಣ್ತಾರೆ. ಮತ್ತೆ ಅವರಿಗೆ ಯಾವುದೇ ಅತಿ ಆಸೆ ಇಲ್ಲ. ಹಣ ಗಳಿಸ್ಬೇಕು, ಅದನ್ನು ಕೂಡಿಡಬೇಕು, ಯಾವುದೂ ಇಲ್ಲ. ಇದ್ದ ಹಣದಲ್ಲೇ ತುಂಬಾ ತೃಪ್ತಿಯಾಗಿ ಇದ್ದಾರೆ. ತೃಪ್ತಿ ಎನ್ನುವಂಥದ್ದು ಅದು ನಾವು ಕಂಡುಕೊಳ್ಳುವಂಥದ್ದು, ಇದ್ದಿದ್ರಲ್ಲೇ ತೃಪ್ತಿಯಾಗಿರುವಂಥದ್ದು. ಆದರೆ ಆಸೆ ಇರಬಾರ್ದಂತಲ್ಲ, ಆ ಆಸೆಯನ್ನ ನ್ಯಾಯಯುತ ಮಾರ್ಗದಲ್ಲಿ ಅದನ್ನ ಪಡಿಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅಂದಾಗ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ನನಗೆ ಸಾವಿತ್ರಿ, ಆಮೇಲೆ ಶಿವಲೀಲಾ ಆಗಿರ್ಬೋದು, ಸುಮಿತ್ರಾ ಆಗಿರ್ಬೋದು, ಇವರೆಲ್ಲ ನಾವು ಸೇಮ್ ಒಂದೇ ವಯಸ್ಸಿನವರು. ಮಾಮಾಗ ಹೇಗೆ 5 ಮಂದಿ ಮಕ್ಕಳು, ನಾವು 5 ಮಂದಿ ಸಹೋದರಿಯರು. ಹೀಗಾಗಿ ಸಾವಿತ್ರಿ ನಾನು ಕ್ಲಾಸ್ಮೇಟ್. ನಾನು ಅವಳನ್ನು ನೋಡಿದ್ದು ಲಿಂಗರಾಜ್ ಕಾಲೇಜ್ನಲ್ಲಿ. ಅವಳು ಒಂದು ಕಾಂಪಿಟೇಷನ್ಗೆ ಬಂದಿದ್ದು, ನಾನು ಒಂದು ಕಾಂಪಿಟೇಷನ್ಗೆ ಹೋಗಿದ್ದೆ, ಪ್ರಬಂಧ ಕಾಂಪಿಟೇಷನ್ಗೆ. ನಮ್ಮ ಮಾಮನ ಮಗಳು ಇಲ್ಲಿ ಅಂತೇಳಿ ನಾವು ಎಷ್ಟು ಖುಷಿಯಿಂದ ಮಾತನಾಡಿ ತುಂಬ ಸಂತೋಷವನ್ನು ಹಂಚ್ಕೊಂಡಿದ್ದೀವಿ. ನಾವು ದೂರ ಇರಬಹುದು, ಆದರೆ ಈಗ ನಾವು ಹೃದಯದಿಂದ ಭಾಳ ಹತ್ತಿರ ಇರ್ತೀವಿ. ನಾವು ಬಹಳ ಸಿಗ್ಲಿಕ್ಕಿಲ್ಲ, ಆದರೆ ನಮ್ಮ ಹೃದಯ ಎಲ್ಲರನ್ನೂ ಸ್ಪರ್ಶಿಸ್ತಾ ಇರ್ತದ ಅನ್ನಲಿಕ್ಕೆ ಇದೇ ಸಾಕ್ಷಿ. ನಾವು ಎಲ್ಲೆಲ್ಲಿಂದಲೂ ಸಮಯ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ನಮ್ಮ ಮಾಮ ಬೆಳಗಾವಿಗೆ ಬಂದು ಎಷ್ಟು ಜನರನ್ನ ಗಳಿಸಿದ್ದಾರೆ ಅನ್ನಲಿಕ್ಕೆ ಸಿದ್ಧಿವಿನಾಯಕ ಸಂಘದವರು 40 ಜನ ವೇದಿಕೆ ಮೇಲೆ
ನಿಜವಾದ ಸಂಪತ್ತು ಅಂದ್ರೆ ಇದು. ಹೌದಾ? ಮೊಮ್ಮಕ್ಕಳು ನೋಡಿ, ಟೈಮ್ ಕೊಟ್ರೆ 2 ದಿವಸ ಅವ್ರದ್ದು ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ತದೆ. ಅಜ್ಜನ ಬರ್ತಡೆಗೆ ನಾ ಮಾಡಬೇಕು, ನಾ ಡ್ಯಾನ್ಸ್ ಮಾಡಬೇಕು. ಇದು ಸಂಪತ್ತು, ನಿಜವಾದ ಸಂಪತ್ತು ಇದು ಅನ್ನುವಂಥದ್ದು. ನಮ್ಮದು ಆಸ್ತಿ ಅದು ಬಂಗಾರ ಶ್ರೀಮಂತಿಕೆ ಅದು ಅಲ್ಲ. ನಾವು ಏನು ಜನರನ್ನ ಗಳಿಸ್ತೀವಿ, ಏನು ಮಕ್ಕಳಿಗೆ ಸಂಸ್ಕಾರ ಕೊಡ್ತೀವಿ, ಅದು ಸಂಪತ್ತು ಅನ್ನುವಂಥದ್ದು. ನಮ್ಮ ಮಾಮರ ಅದನ್ನ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಅದನ್ನ ಮಾಡಿದ್ದಾರೆ ಅಂತ ಈ ಕ್ಷಣದಲ್ಲಿ ಹೇಳ್ತೀನಿ. 5 ಮಕ್ಕಳಿಗೆ ಶಿಕ್ಷಣ ಕೊಡೋದಂದ್ರೆ ಸಾಮಾನ್ಯ. ಸಣ್ಣ ಹುದ್ದೆಯಲ್ಲಿ ಇದ್ಕೊಂಡು 4 ಹೆಣ್ಣು ಮಕ್ಕಳನ್ನ ಓದಿಸ್ತಾರೆ. ಅದರಲ್ಲಿ ಒಬ್ಳು ಇಂಜಿನಿಯರ್ ಆಗಿದ್ದಾಳೆ, ಮಗನೂ ಕೂಡ ಇಂಜಿನಿಯರಿಂಗ್ ಓದಿ ಜಾಬ್ ಮಾಡ್ತಾ ಇದ್ದಾನೆ. ಅಂದ್ರೆ ಸುಶಿಕ್ಷಿತರನ್ನಾಗಿ ಮಾಡೋದಿದೆಯಲ್ಲ, ಒಳ್ಳೆಯ ಮನೆತನಕ್ಕೆ ಕೊಟ್ಟು ಅವರನ್ನ ಸುವ್ಯವಸ್ಥಿತವಾಗಿ ನೋಡಿಕೊಳ್ಳೋದಿದೆಯಲ್ಲ, ಅದು ತುಂಬಾ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ ಅಂತ ಹೇಳುವಂಥದ್ದು. ಅಂತಹ ಒಂದು ಜವಾಬ್ದಾರಿಯನ್ನು ಚೆನ್ನಾಗಿ ಅವರು ನಿರ್ವಹಿಸಿದ್ದಾರೆ. ಇಂತಹ ತಂದೆ ತಾಯಿಗಳು ನಮಗೆ ಸಿಗಬೇಕು ಅನ್ನುವಂಥದ್ದು. ಅಕ್ಕ ಮಹಾದೇವಿ ಅಕ್ಕ, ನಾವು ಅಕ್ಕ ಅಂತಾನೆ ಕರೆಯುವಂಥದ್ದು. ಅಕ್ಕ ತುಂಬ ಪ್ರೀತಿಯಿಂದ ನಮ್ಮನ್ನು ಯಾವಾಗಲೂ ನೋಡ್ಕೊಂಡಿದ್ದಾರೆ. ಈ ಪ್ರೀತಿ ಆದರಕ್ಕೆ ನಾವು ಸದಾ ಋಣಿಯಾಗಿದ್ದೀವಿ. ನಿಮ್ಮ ಪ್ರೀತಿಯ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಎಷ್ಟು 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 ಹೇಳಿಕೊಂಡರೂ ಕಡಿಮೆ. ಹೇಳ್ತಾರೆ, ಉಳಿದಾವ ನಮ್ಮ ಹಾಡ, ಮುಗಿದಾವ ನಿಮ್ಮ ಜೋಳ ಅಂತ ಹೇಳಿ. ನಮ್ಮ ಹಾಡು ಇನ್ನೂ ಉಳಿದು ಜೋಳ ಸಮಯ ಅನ್ನುವಂಥದ್ದು ಮುಗಿತಾ ಇದೆ. ಇಲ್ಲಿಗೆ ನನ್ನ 2 ಮಾತುಗಳಿಗೆ ವಿರಾಮ ಹೇಳಿ ಅವಕಾಶಕ್ಕಾಗಿ ಧನ್ಯವಾದಗಳು. ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಎಲ್ಲ ಮಾಮಂದಿರಿಗೆ, ಅಕ್ಕಂದಿರಿಗೆ ನಾನು ಒಂದು ಧನ್ಯವಾದ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ.